ಸಚಿವ HY ಮೇಟಿ ನಿಧನರಾಗಿದ್ದಾರೆ. ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕೆಲವು ದಿನಗಳಿಂದ ಚಿಕಿತ್ಸೆಯನ್ನ ಪಡಿತಾ ಇದ್ರು HY ಮೇಟಿ. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿ ಟ್ರೀಟ್ಮೆಂಟ್ ಪಡಿತಾ ಇದ್ರು. ಇನ್ನು ಚಿಕಿತ್ಸೆ ಫಲಿಸದೆ ಬಾಗಲಕೋಟೆಯ ನಾಯಕ ಸಾವನ್ನಪ್ಪಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ರು ಮೇಟಿ. ಬೆಂಗಳೂರಲ್ಲಿ ಮಾಜಿ ಸಚಿವ HY ಮೇಟಿ ನಿಧನರಾಗಿದ್ದಾರೆ. ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಕೆಲವು ದಿನಗಳಿಂದ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಅಂದ್ರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. 79 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಚಿಕಿತ್ಸೆ ಕೂಡ ನಡೀತಾ ಇತ್ತು. ಇನ್ನು ಚಿಕಿತ್ಸೆ ಫಲಿಸದೆ ಬಾಗಲಕೋಟೆಯ ನಾಯಕ ಇದೀಗ ಸಾವನ್ನಪ್ಪಿದ್ದಾರೆ. ಇನ್ನು ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ರು HY ಮೇಟಿ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಇನ್ನು ಈ ಹಿಂದೆ ಸಿಎಂ ಕೂಡ ಆಸ್ಪತ್ರೆಗೆ ಭೇಟಿಯಾಗಿ ಆರೋಗ್ಯವನ್ನ ವಿಚಾರಿಸಿದ್ರು. ಕಾಂಗ್ರೆಸ್ನ ಹಿರಿಯ ಶಾಸಕ HY ಮೇಟಿ ಇನ್ನಿಲ್ಲ. ಇದು ಅಂದ್ರೆ ಅನಾರೋಗ್ಯದಿಂದ ಯಾವಾಗ ಇವರು ಆಸ್ಪತ್ರೆಗೆ ದಾಖಲಾಗಿದ್ರು ಆಗ ಸಿಎಂ ಕೂಡ ಆಸ್ಪತ್ರೆಗೆ ತೆರಳಿ ಮೇಟಿ ಅವರನ್ನ ಭೇಟಿಯಾಗಿದ್ರು. ಅಂದ್ರೆ ಸಿಎಂ ಹಾಗೂ ಮೇಟಿ ಅವರ ಒಡನಾಟ ಕೇವಲ ಸ್ವಲ್ಪ ವರ್ಷದ್ದಲ್ಲ, ಹಲವು ವರ್ಷಗಳಿಂದ ಇವರಿಬ್ಬರ ಒಡನಾಟ ಇರುವಂಥದ್ದು. ಅಂದರೆ ಸಾಕಷ್ಟು ಆಪ್ತರು ಸಿಎಂಗೆ ಇವರು. ಹೀಗಾಗಿ ಆಸ್ಪತ್ರೆಗೆ ಖುದ್ದು ಸಿಎಂ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿದ್ರು. ಕಾಂಗ್ರೆಸ್ನ ಹಿರಿಯ ಶಾಸಕರು, 79 ವರ್ಷ ವಯಸ್ಸಾಗಿತ್ತು. ಬಾಗಲಕೋಟೆ ಕಾಂಗ್ರೆಸ್ ಶಾಸಕ HY ಮೇಟಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ HY ಮೇಟಿ ಜನಿಸಿದ್ರು. ಇದೀಗ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ಬೆಂಗಳೂರಲ್ಲಿ ಮಾಜಿ ಸಚಿವ HY ಮೇಟಿ ವಿಧಿವಶರಾಗಿದ್ದಾರೆ. ಅವರ ರಾಜಕೀಯ ಜೀವನ ಹೇಗಿತ್ತು ಅಂತ? ಅವರ ಪೂರ್ಣ ನಾಮಧೇಯ. ಅವರು ಬಾಗಲಕೋಟೆಯಿಂದ ಈಗ ಹಾಲಿ ಶಾಸಕರಾಗಿದ್ದಾರೆ. 2018ರಲ್ಲಿ 2013-18 ಅವಧಿನಲ್ಲಿ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿ ಸಹ ಕಾರ್ಯನಿರ್ವಹಿಸಿದ್ರು. ಈ ಹಿಂದೆ 1994ರಲ್ಲಿ ದೇವೇಗೌಡರ ಸಚಿವ ಸಂಪುಟ ಸಭೆಯಲ್ಲಿ, ಅಂದ್ರೆ ಹಿಂದೆ ಅವರು JDS ನಲ್ಲಿ ಸಂದರ್ಭದಲ್ಲಿ ದೇವೇಗೌಡರ ಸಚಿವ ಸಂಪುಟ ಸಭೆಯಲ್ಲಿ 1994ರಲ್ಲಿ ಅವರು ಸಚಿವರಾಗಿದ್ರು. ಆಗ ಅರಣ್ಯ ಖಾತೆ ಸಚಿವರಾಗಿ ಅವರು ಕೆಲಸ ನಿರ್ವಹಿಸಿದ್ರು. 1989ರಲ್ಲಿ ಅವರು ಮೊದಲ ಬಾರಿಗೆ ಗುಳೇದಗುಡ್ಡದಿಂದ, ಅಂದ್ರೆ ಹಿಂದೆ ಇದು JDS ನ ಜನತಾ ಪರಿವಾರ ರಾಜ್ಯದಲ್ಲಿ ಪ್ರಬಲವಾಗಿತ್ತು. ಆ ಸಂದರ್ಭದಲ್ಲಿ JDS ನಿಂದ ಅವರು ಸ್ಪರ್ಧಿಸಿ ಜನತಾ ಪರಿವಾರದಿಂದ ಗೆದ್ದು, ಗುಳೇದಗುಡ್ಡದಿಂದ ಗೆದ್ದು ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. ನಂತರ 94ರಲ್ಲಿ ಮತ್ತೊಮ್ಮೆ ಗೆಲುವನ್ನು ದಾಖಲಿಸಿದ್ರು. 94ರಲ್ಲಿ ದೇವೇಗೌಡರ ಸಚಿವ ಸಂಪುಟದಲ್ಲಿ ಅಂದಿನ ಸರ್ಕಾರದಲ್ಲಿ ಅರಣ್ಯ ಖಾತೆ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ನಂತರ 96ರಲ್ಲಿ ಬಾಗಲಕೋಟೆ ಸಂಸದರಾಗಿ JDS ನಿಂದ ಆಯ್ಕೆಯಾದ್ರು. ಮತ್ತೆ 98ರಲ್ಲಿ ಸಂಸದ ಸ್ಥಾನದಲ್ಲಿ ಮೊದಲ ಬಾರಿ ಸೋಲನ್ನು ಅನುಭವಿಸಿದ್ರು. ನಂತರ 2004ರಲ್ಲಿ ಗುಳೇದಗುಡ್ಡದಿಂದ ಗೆಲುವನ್ನು ಸಾಧಿಸಿದ್ರು. ಅದಾದ ನಂತರ ಸಿದ್ದರಾಮಯ್ಯ ಜೊತೆನಲ್ಲಿ ಏನು ಸಿದ್ದರಾಮಯ್ಯನವ್ರನ್ನ JDS ನಿಂದ ಉಚ್ಚಾಟನೆ ಮಾಡಲಾಗಿತ್ತು. ನಂತರ ಅವರು ಕಾಂಗ್ರೆಸ್ JDS ತೊರೆದು ಸಿದ್ದರಾಮಯ್ಯ ಜೊತೆ 2008ರಲ್ಲಿ ಕಾಂಗ್ರೆಸ್ಗೆ ಬಂದು ಸೇರ್ಪಡೆ ಆದ್ರು. 2008ರಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಅವರು ಸೋಲನ್ನು ಅನುಭವಿಸಿದ್ರು. ಕಾಂಗ್ರೆಸ್ನ ಸ್ಪರ್ಧಿಸಿ 2013ರಲ್ಲಿ ಬಾಗಲಕೋಟೆಯಿಂದ ಗೆಲುವನ್ನು ದಾಖಲಿಸಿದ್ರು. ಆ ಸಂದರ್ಭದಲ್ಲಿ ಸಚಿವ ಸಂಪುಟಕ್ಕೆ ಅವರು ಭಾಗಿಯಾದ್ರು. ಆದ ನಂತರ ಅವ್ರ ಮೇಲೆ ಬಂದಂತ 2016ರಲ್ಲಿ ಬಂದಂತಹ ರಾಸಲೀಲೆ ಪ್ರಕರಣ ಅಥವಾ ಏನು ಅವ್ರ ಮೇಲೆ ಲೈಂಗಿಕ ಪ್ರಕರಣ ಆರೋಪ ಬಂತು. ಅದರಲ್ಲಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ನಂತರ 2018ರಲ್ಲಿ ಅವರು ಸೋಲನ್ನು ಅನುಭವಿಸಿದ್ರು. ಮತ್ತೆ 2023ರಲ್ಲಿ ಮತ್ತೊಮ್ಮೆ ಗೆಲುವನ್ನು ದಾಖಲಿಸಿದ್ದಾರೆ. ಒಟ್ಟಾರೆ 89, 94, 2004 3 ಬಾರಿ ಅವರು MLA ಗುಳೇದಗುಡ್ಡದಿಂದ, 13, 2023 2 ಬಾರಿ ಬಾಗಲಕೋಟೆಯಿಂದ ಶಾಸಕರಾಗಿ, ಒಟ್ಟು 5 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ, ಒಮ್ಮೆ ಸಂಸದರಾಗಿ ಕೆಲಸ ನಿರ್ವಹಿಸಿರುವಂತಹ HY ಮೇಟಿ ಅವರು ಏನು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಅನುಭವನ ಹೊಂದಿದ್ದಾರೆ. ಸಿದ್ದರಾಮಯ್ಯನ ಬಣದಲ್ಲಿ ಹಿಂದೆ JDS ಇಂದ ಬಂದಿರೋ ಕಾರಣಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯ ಮತ್ತು ಜನತಾ ಪರಿವಾರದ ನಾಯಕರ ಜೊತೆ ಒಳ್ಳೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಮತ್ತು JDS ಸಹ ಹಿಂದಿನ ದಿನಗಳಲ್ಲಿ ಬಾಗಲಕೋಟೆ ಇರ್ಬೋದು ಅಥವಾ ಬೆಳಗಾವಿ ಇರ್ಬೋದು, ಸುತ್ತಮುತ್ತ ಬಾಗಲಕೋಟೆ, ಬೀದರ್, ಕಲಬುರಗಿ ಈ ಒಂದು ಭಾಗದ ಸುತ್ತಮುತ್ತ ಭಾಗದಲ್ಲಿ JDS ನ ಒಂದು ಭದ್ರ ಬುನಾದಿ ಇತ್ತು. ಆ ಸಂದರ್ಭದಲ್ಲಿ ಇವರು ಸಹ ಸಾಕಷ್ಟು ಕೆಲಸ ನಿರ್ವಹಣೆ ಮಾಡಿದ್ದು. ಆದ್ರೆ ನಂತರ ಬಂದಂತ 2013 ಘಟನಾವಳಿಗಳಲ್ಲಿ ಅವ್ರಿಗೆ ಒಂದು ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿತು ಆ ಒಂದು ಲೈಂಗಿಕ ಪ್ರಕರಣ. ಅದಾದ ನಂತರ ಆ ಒಂದು ಪ್ರಕರಣ ಸಹ ತನಿಖೆಯಾಗಿ ಅದು ಬಹುತೇಕ ಮುಕ್ತಾಯ ಆಗಿದೆ. ಹೀಗಾಗಿ HY ಮೇಟಿ ಅವರು ಈಗ ಆಸ್ಪತ್ರೆ ಕಳೆದ ಕೆಲವಾರು ದಿನಗಳಿಂದ ಗಂಟಲು ನೋವು ಮತ್ತು ಉಸಿರಾಟದ ಸಮಸ್ಯೆಯಿಂದ ಬೆಂಗಳೂರಿನ ಅಪೋಲೋ ಹಾಸ್ಪಿಟಲ್, ಜಯನಗರದಂತ ಅಪೋಲೋ ಹಾಸ್ಪಿಟಲ್ ದಾಖಲಾಗಿದ್ದು. ಕಳೆದ ವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿದ್ರು. ಅದು ಹಿಂದೆ ಪರಮೇಶ್ವರ್ ಸೇರಿದಂತೆ ಹಲವಾರು ನಾಯಕರುಗಳು HY ಮೇಟಿ ಅವರನ್ನ ಭೇಟಿ ಮಾಡಿ ಅವರ ಆರೋಗ್ಯವನ್ನು ವಿಚಾರಿಸಿದ್ರು. ಆದ್ರೆ ಅನಿವಾರ್ಯವಾಗಿ
ಈ ಒಂದು ಏನು ಉಸಿರಾಟ ಸಮಸ್ಯೆ ತೀವ್ರಗೊಂಡ ಕಾರಣಕ್ಕೋಸ್ಕರ ಇಂದು ಬೆಳಗ್ಗೆ 11:45 ಬೆಳಗ್ಗೆ ಅವರು ಮೃತಪಟ್ಟಿದ್ದಾರೆ. ನಾಳೆ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಬಹುತೇಕ ಬಾಗಲಕೋಟೆನಲ್ಲಿ ತೆರಳಿ ಅವರಿಗೆ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸುವಂತ ಒಂದು ಮಾಹಿತಿ ಈಗ ಲಭ್ಯವಾಗಿದೆ. ಡಿ.ಸಿ. ಶಿವಕುಮಾರ್ ಅವರು ಎಚ್.ವೈ. ಮೇಟಿ ಅವರನ್ನ ಅಂತಿಮ ದರ್ಶನ ಇಲ್ಲೇ ಹಾಸ್ಪಿಟಲ್ ಮಾಡ್ತಾರೆ ಅಂತ ಮಾಹಿತಿ ಇದೆ. ಉಳಿದಂತೆ ಬಹುತೇಕ ಸಚಿವರುಗಳು ಎಚ್.ವೈ. ಮೇಟಿ ಅವರು, ಯಾಕಂದ್ರೆ ಹಾಲಿ ಶಾಸಕರಾಗಿರೋ ಕಾರಣ ಬಹುತೇಕ ಎಲ್ಲ ಶಾಸಕರುಗಳು ಮತ್ತು ಸಚಿವರುಗಳು ಅವರ ಒಡನಾಡಿಗಳು ಮತ್ತು ಬೆಂಬಲಿಗರು ಬಾಗಲಕೋಟೆನಲ್ಲಿ ತೆರಳುತ್ತಿರುವ ಸಾಧ್ಯತೆ ಇದೆ. ಬಾಗಲಕೋಟೆನಲ್ಲಿ ಅವರಿಗೆ ಅಂತಿಮ ಸಂಸ್ಕಾರ ಮಾಡ್ಲಿಕ್ಕೆ ವಿಧಿವಿಧಾನಗಳನ್ನ ಮಾಡ್ಲಿಕ್ಕೆ ಅಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ ಅನ್ನೋದು. ಮತ್ತು ನಾಳೆ ಅಲ್ಲಿ ಬಾಗಲಕೋಟೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವರ ಪಾರ್ಥಿವ ಶರೀರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಇಲ್ಲಿಂದ ಸುಮಾರು ಮಧ್ಯಾಹ್ನದ ವೇಳೆಗೆ 3 ಗಂಟೆ ವೇಳೆ 4 ಗಂಟೆ ವೇಳೆಗೆ ಇಲ್ಲಿಂದ ಅವ್ರನ್ನ ಈ ಬಾಗಲಕೋಟೆಗೆ ತೆಗೆದು ಪಾರ್ಥಿವ ಶರೀರವನ್ನ ರವಾನೆ ಮಾಡ್ತಾರೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತದೆ. ಹೀಗಾಗಿ ಹಲವಾರು 5-6 ದಶಕಗಳ ಕಾಲ ರಾಜ್ಯ ರಾಜಕಾರಣದಲ್ಲಿ 1984ರಿಂದ ಇದುವರೆಗೆ 2025 ಬೇರೆ ಬೇರೆ ಹಂತದಲ್ಲಿ ರಾಜಕೀಯ ನಾಯಕರಾಗಿ ಸಂಘಟನಾತ್ಮಕವಾಗಿ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಸರ್ಕಾರದಲ್ಲಿ ಭಾಗಿಯಾಗಿ ಹಲವಾರು ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡುವಂತ ಎಚ್.ವೈ. ಮೇಟಿ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ನಾಯಕರು ಸಂತಾಪ ಸೂಚನೆ ಮಾಡಿದ್ದಾರೆ. ಹೀಗಾಗಿ ನಾಳೆ ಬಾಗಲಕೋಟೆಯಲ್ಲಿ ಅವರ ಅಂತಿಮ ವಿಧಿವಿಧಾನ ನಡೆಸುವಂತ ಸಾಧ್ಯತೆ ಇದೆ. ರಾಜಪ್ಪ, ಇನ್ನು ಸಿಎಂಗೆ ಬಹಳಾನೇ ಆಪ್ತರು ಇವರು, ಅವರ ಒಡನಾಟ ಹೇಗಿತ್ತು ಸಿಎಂ ಜೊತೆ ಅಂತ? ರಾಜಕೀಯ ಒಡನಾಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದೆ ಶಾಸಕರಾಗಿದ್ದ ಸಂದರ್ಭದಲ್ಲಿ, ನಂತರ ಅವರು ದೇವೇಗೌಡರ ಸಚಿವ ಸಂಪುಟದಲ್ಲಿ ಅವರು ಸಹ ಸಚಿವರಾಗಿದ್ರು, ಜೆ.ಎಚ್. ಪಟೇಲ್ ಸಚಿವ ಸಂಪುಟದ ಸಚಿವರಾಗಿದ್ರು, ಅದೇ ರೀತಿ ಬೇರೆ ಬೇರೆ ಸಂದರ್ಭದಲ್ಲೂ ಸಹ ಅವರು ಸಚಿವರಾಗಿದ್ದ ಸಂದರ್ಭದಲ್ಲೂ ಸಹ ನಿರಂತರವಾಗಿ ಒಡನಾಟ ಇಟ್ಕೊಂಡ್ರು. ವಿಶೇಷ ಅಂತಂದ್ರೆ ಸಿದ್ದರಾಮಯ್ಯನವರು ಹಿಂದೆ ಬಾಗಲಕೋಟೆಯಿಂದ ಒಂದು ಸಂಸದ ಸ್ಥಾನಕ್ಕೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ರು. ಅಲ್ಲಿ ಹೆಚ್ಚಿನ ಸಮುದಾಯದಲ್ಲಿ ಕುರುಬರ ಸಮುದಾಯ ಇದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲೂ ಸಹ ಸಿದ್ದರಾಮಯ್ಯನವ್ರನ್ನ ಆ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲೂ ಸಹ ಎಚ್.ವೈ. ಮೇಟಿ ಅವರ ಪಾತ್ರ ಮಹತ್ವದ್ದಾಗಿತ್ತು. ಏನು 2013ರಿಂದ 2018ರಲ್ಲಿ ಎಚ್.ವೈ. ಮೇಟಿ ಅವರಿಗೆ ಸಚಿವ ಸಂಪುಟದ ಸಚಿವರಾಗಿದ್ರು. ಆ ಸಂದರ್ಭದ ಅಂತ ಘಟನೆಯಿಂದಾಗಿ ಮುಖ್ಯಮಂತ್ರಿಗಳು ಎಚ್.ವೈ. ಮೇಟಿ ಅವರನ್ನ ವಿರುದ್ಧವಾಗಿ ಬೇಸರ ಮಾಡ್ಕೊಂಡ್ರು. ಉಳಿದಂತೆ ಬಹುತೇಕ ಎಲ್ಲ ನಾಯಕರು, ದೇವೇಗೌಡರು ಸೇರಿದಂತೆ ಆದಿಯಾಗಿ ಜೆ.ಎಚ್. ಪಟೇಲ್ ಸೇರಿದಂತೆ ಹಿಂದೆ ರಾಮಕೃಷ್ಣ ಹೆಗಡೆ ಇರ್ಬೋದು, ಇವರೆಲ್ಲರೂ ಸಹ ಅವರ ಒಡನಾಡಿಗಳಾಗಿದ್ರು. ಹಾಗಾಗಿ ರಾಜಕೀಯವಾಗಿ ಅವರ ಒಂದು ಅವರ ಕ್ಯಾರೆಕ್ಟರಿಸ್ಟಿಕ್ ಇರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ಅವ್ರದ್ದು ಹಿರಿಮೆ ಗರಿಮೆ ಇದ್ರು ಸಹ ಆ ಒಂದು ಪ್ರಕರಣ ಲೈಂಗಿಕ ಪ್ರಕರಣ ಏನಿತ್ತು ಅದು ಅವ್ರಿಗೆ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿತ್ತು. ಆ ನಂತರ ಸಿದ್ದರಾಮಯ್ಯನವರ ಮತ್ತು ಎಚ್.ವೈ. ಮೇಟಿ ಅವರ ಸಂಪರ್ಕಗಳು ಅಷ್ಟೇನು ಇದಿರ್ಲಿಲ್ಲ. ನಂತರ ದಿನಗಳಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಒಂದು ಮಾಹಿತಿ ಇದೆ. ಅದು ಸಹ ಅವರು ವೈಯಕ್ತಿಕವಾಗಿ ಅವರ ಸಂಪರ್ಕ ಇಟ್ಕೊಂಡಿದ್ರು. ಮತ್ತೆ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಇರ್ಬೋದು ಅಥವಾ ಜಿಲ್ಲೆಯ ವಿಚಾರಗಳಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಎಚ್.ವೈ. ಮೇಟಿ ಅವರು ಭಾಗಿಯಾಗ್ತಾ ಇದ್ರು. ಹಾಗಾಗಿ ಸಿದ್ದರಾಮಯ್ಯವರು ಅವರು ಆತ್ಮೀಯವಾಗಿದ್ದು ಪ್ರತಿಯೊಂದು ಎಲ್ಲಾ ವಿಷಯಗಳಲ್ಲೂ ಸಹ ಸಲಹೆ ಸೂಚನೆಗಳನ್ನ ಅಥವಾ ಅಭಿಪ್ರಾಯವನ್ನ ಕೇಳುವಂತ ಒಂದು ವ್ಯಕ್ತಿತ್ವ ಹೊಂದಿದ್ರು. ಹಾಗಾಗಿ ಎಚ್.ವೈ. ಮೇಟಿ ಅವರ ನಿಧನಕ್ಕೆ ರಾಜ್ಯ ಸರ್ಕಾರ ಸಕಲ ಗೌರವವನ್ನ ಸಲ್ಲಿಸುವಂತ ತೀರ್ಮಾನ ಕೈಗೊಂಡಿದೆ. ಮತ್ತು ನಾಳೆ ಅವರಿಗೆ ಸಕಲ ಸರ್ಕಾರಿ ಗೌರವ. ಎಸ್ ರಾಜಪ್ಪ, ನಿಮ್ ಜೊತೆ ಮಾತಾಡ್ತೇನೆ. ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಕೂಡ ಬರ್ತಾ ಇದೆ. ಎಚ್.ವೈ. ಮೇಟಿ ಅವರು ನಿಧನರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನಿಂದ ಸಿಎಂ ಆಗಮಿಸ್ತಾ ಇದ್ದಾರೆ. ಸಿಎಂಗೆ ಬಹಳಾನೇ ಆಪ್ತರು ಇವರು, ಸಿಎಂ ಜೊತೆ ಗುರುತಿಸಿಕೊಂಡಿದ್ರು. ಮೇಟಿ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೀಗಾಗಿ ಮೈಸೂರಿನಲ್ಲಿದ್ರು ಸಿಎಂ. ಮೇಟಿ ನಿಧನ ಹಿನ್ನೆಲೆ ಮೈಸೂರಿನಿಂದ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಎಚ್.ವೈ. ಮೇಟಿ ಅವರ ಅಂತಿಮ ದರ್ಶನದಲ್ಲಿ ಭಾಗಿಯಾಗ್ತಾರೆ, ಅಂತಿಮ ದರ್ಶನವನ್ನು ಪಡೀತಾರೆ. ಆಸ್ಪತ್ರೆಗೆ ತೆರಳಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸಿಎಂ ಭೇಟಿಯನ್ನ ನೀಡಿ ಅವರ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ. ಅಂದರೆ ಈ ಹಿಂದೆಯೂ ಕೂಡ ಯಾವಾಗ ಇವರು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಆಗಲೂ ಕೂಡ ಸಿಎಂ ಭೇಟಿಯನ್ನ ನೀಡಿ ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಇದೀಗ ಈ ಒಂದು ನಿಧನದ ಸುದ್ದಿಯನ್ನ ತಿಳಿದು ಸಿಎಂ ಕೂಡ ಮೈಸೂರಿನಿಂದ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತೆರಳಿ ಅಲ್ಲಿ ಇವರ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ. ಅಂದರೆ ಸಾಕಷ್ಟು ವರ್ಷಗಳ ಆತ್ಮೀಯತೆ ಸಿಎಂ ಹಾಗೂ ಮೇಟಿ ಅವರ ಮಧ್ಯೆ ಇರುವಂಥದ್ದು. ಎಸ್ ರಾಜಪ್ಪ, ನೀವು ಹೇಳ್ತಾ ಇದ್ರಿ ಸಿಎಂ ಹಾಗೂ ಇವರ ಒಡನಾಟದ ಬಗ್ಗೆ. ಇನ್ನು ಮಂತ್ರಿಗಿರಿ ಯಾಕೆ ಇವರ ಕೈ ತಪ್ಪಿತು ಅಂತ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಎಸ್, ಇನ್ನು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಎಚ್.ವೈ. ಮೇಟಿ ನಿಧನರಾಗಿದ್ದಾರೆ. 79ರಿಂದ 80 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಕಾಂಗ್ರೆಸ್ನ ಹಿರಿಯ ಶಾಸಕ ಎಚ್.ವೈ. ಮೇಟಿ ವಿಧಿವಶರಾಗಿದ್ದಾರೆ. ಬಾಗಲಕೋಟೆ ಕಾಂಗ್ರೆಸ್ ಶಾಸಕರಾಗಿದ್ದ ಇವರು ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಎಚ್.ವೈ. ಮೇಟಿ ಅವರನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಆರೋಗ್ಯವನ್ನ ವಿಚಾರಿಸಿದ್ರು. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ರಾಜಪ್ಪ, ಇನ್ನು ಇವರಿಗೆ ಈ ಮಂತ್ರಿಗಿರಿ ಸ್ಥಾನ ಅಂದ್ರೆ ಮಂತ್ರಿಗಿರಿ ಯಾಕೆ ಕೈ ತಪ್ಪಿತು ಅಂತ?
ದಿವ್ಯಾ, ಹಿಂದೆ ಏನು ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿದ್ದಂತಹ HY ಮೇಟಿ ಅವರು ಲೈಂಗಿಕ ಪ್ರಕರಣದಲ್ಲಿ ಸಿಲುಕಿದ್ದು ಅದು ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಮತ್ತೆ ರಾಜ್ಯ ಸರ್ಕಾರಕ್ಕೆ ಈ ಒಂದು ಪ್ರಕರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಮುಜುಗರನ್ನು ಸಹ ಸೃಷ್ಟಿ ಮಾಡುವಂತ ಒಂದು ಕೆಲಸವನ್ನ ಈ ಒಂದು ಪ್ರಕರಣ ಆಗಿತ್ತು. ಅದನ್ನ ಈ ರಾಜಶೇಖರ್ ಮಲಾಲಿ ಅಂತ ಒಬ್ರು RTI ಕಾರ್ಯಕರ್ತರು ಬಳ್ಳಾರಿ ಜಿಲ್ಲೆಯವರು ಈ ಒಂದು ವಿಷಯವನ್ನು ಪ್ರಕರಣ ಬಯಲಿಗೆಳಿದ್ರು. ಅದಕ್ಕೂ ಮುಂಚೆ ಅದು ದೊಡ್ಡ ಮಟ್ಟದ ಸದ್ದಾಗಿತ್ತು. ಈ ರೀತಿ HY ಮೇಟಿ ಅವರ ಏನು ಲೈಂಗಿಕ ಪ್ರಕರಣದ ಆಡಿಯೋ ವಿಡಿಯೋ ಇದೆ ಅಂತ ಅವರ ಪೊಲೀಸ್ ಸಿಬ್ಬಂದಿಗಳನ್ನೇ ಸೇರ್ಕೊಂಡು ಮತ್ತು ಅವರ ಆಪ್ತ ವಲಯದ ಇದ್ದವರು ಸೇರ್ಕೊಂಡು ಈ ರೀತಿ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಅವ್ರನ್ನ ರಾಜಕೀಯವಾಗಿ ಮುಗಿಸುವಂತ ಒಂದು ಕೆಲಸವನ್ನ ಮಾಡಿದ್ರು ಅಂತ ಒಂದು ಕೆಲವರು ಹೇಳ್ತಾರೆ. ಆದ್ರೂ ಸಹ ಇದು ಬೇರೆ ಬೇರೆ ಹಂತದಲ್ಲಿ ಹೋಯ್ತು. ನಂತರ ಅದು ಪ್ರಕರಣ ರಾಜ್ಯ ಸರ್ಕಾರದ ಸಿಐಡಿ ತನಿಖೆಗೆ ವಹಿಸಿತು. ಸಿಐಡಿ ತನಿಖೆಯಲ್ಲಿ ಇದು ಒಪ್ಪಿತ ಒಂದು ಪ್ರಕರಣ ಅಂತ ಒಂದು ಆರೋಪ ಒಂದು ಆಗಿತ್ತು ಹೊರತು ಈ ಪ್ರಕರಣದಲ್ಲಿ ಯಾವುದೇ ಲೈಂಗಿಕ ದೌರ್ಜನ್ಯ ಕೊಟ್ಟಿಲ್ಲ. ಇದು ಒಪ್ಪಿತವಾಗಿ ಮಾಡಿದಂತ ಪ್ರಕರಣ ಅಂತದ್ದು ಮತ್ತು ಇದನ್ನ ಅವರು ದುರುದ್ದೇಶಪೂರ್ವಕವಾಗಿ ಆರ್ಥಿಕವಾಗಿ ಲಾಭ ಮಾಡ್ಕೊಳ್ಳೋಕೋಸ್ಕರ ಮಾಡಿದ್ರು ಅಂತ ಒಂದು ಸಹ ಕೋರ್ಟ್ ಅಲ್ಲಿ ಒಂದು ಪ್ರಕರಣ ಇನ್ನು ಚರ್ಚೆ ಆಗಿ ನಂತರ ಅತ್ಯರ್ಥ ಆಗಿದೆ. ಹೀಗಾಗಿ ಆ ಒಂದು ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆದಿ ಆ ವಿಡಿಯೋ ರಿಲೀಸ್ ಆದ ನಂತರ ಮಾಧ್ಯಮಗಳಲ್ಲಿ ಪ್ರಕಟವಾದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ HY ಮೇಟಿ ಅವರನ್ನು ಕರೆಸಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳಿ ಬಲವಂತವಾಗಿ 2016ರಲ್ಲಿ ರಾಜೀನಾಮೆ ತೆಗೆದುಕೊಂಡು ಅಲ್ಲಿವರೆಗೆ ಸುಮಾರು 3 ವರ್ಷಗಳ ಕಾಲ ಅವರು ಅಬಕಾರಿ ಇಲಾಖೆ ಸಚಿವರಾಗಿ ಮುಂದುವರೆದಿದ್ರು. ನಂತರ ರಾಜೀನಾಮೆ ಕೊಟ್ಟ ನಂತರ ಅವರೊಂದು ರಾಜಕೀಯವಾಗಿ ಹಿಂದೆ ಸಾಗಿದ್ರು. 2018ರಲ್ಲಿ ಅವರ ಅವ್ರ ಬಾಯಕ ಮೇಟಿ ಅಂತ ಅಂದ್ರಿಗೆ ಟಿಕೆಟ್ ಕೊಡಲಾಗಿತ್ತು. ಅವರ ಚುನಾವಣೆಯಲ್ಲಿ ಪರಾಭವಗೊಂಡ್ರು. ಆದ್ರೆ ಇದಾದ ನಂತರ ಈ ಬಾರಿ 2023ರಲ್ಲಿ ಮತ್ತೆ ಅವ್ರಿಗೆ ಸಚಿವ ಸ್ಥಾನ ಶಾಸಕರಾಗಿ ಮತ್ತೆ ಅವ್ರಿಗೆ ಆಯ್ಕೆ ಮಾಡಲಾಗಿತ್ತು ಮತ್ತು ಈ ಬಾರಿ ಟಿಕೆಟ್ ಕೊಡಲಾಗಿತ್ತು. ಹೀಗಾಗಿ ಎಲ್ಲ ಒಂದ್ ಕಡೆ ಇದು ಒಂದು ರೀತಿ ಅವರ ರಾಜಕೀಯವಾಗಿ ಕಪ್ಪು ಚುಕ್ಕೆ ಮತ್ತು ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಅಂದಿನ ಸರ್ಕಾರಕ್ಕೆ ತೀವ್ರ ಮುಜುಗರ ಸೃಷ್ಟಿ ಮಾಡುವಂತ ಸನ್ನಿವೇಶದಲ್ಲಿ ಈ ಒಂದು ಪ್ರಕರಣ ಇತ್ತು. ಇನ್ನು ಎರಡನೇ ವಿಷಯ ಅಂತಂದ್ರೆ ಆ ಸಂದರ್ಭದಲ್ಲಿ HY ಮೇಟಿ ಅವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಈ ಚೀಪ್ ಲಿಕ್ಕರ್ ತರಬೇಕು ಅಂತ ಒಂದು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ರು. ಅಂದ್ರೆ ಈಗೇನು ಈಗ ಅಬಕಾರಿ ಇರುವಂತ ಏನು ಮದ್ಯ ಇದೆ ಆ ಮದ್ಯದ ದರ ತುಟ್ಟಿ ಆಗ್ತಾ ಇದೆ. ಸಾರ್ವಜನಿಕರಲ್ಲಿ ಜನಸಾಮಾನ್ಯರಿಗೆ ಇದು ಲಭ್ಯತೆ ಇಲ್ಲ. ಈ ಹಿಂದೆ ಶೇಂದಿ ಅಂತ ಬಳಸಲಾಗ್ತಾ ಇತ್ತು ಅಥವಾ ನೀರ ಅಂತ ಬಳಸಲಾಗಿತ್ತು. ಅದರ ಬದಲಾಗಿ ಪರ್ಯಾಯವಾಗಿ ತುಂಬಾ ಜನರು ಅದು ಬಳಸ್ತಾ ಇದ್ರು. ಹೀಗಾಗಿ ಅದ್ರ ಬದಲಾಗಿ ಪರ್ಯಾಯವಾಗಿ ಚೀಪ್ ಲಿಕ್ಕರ್ ಮಾಡಬೇಕು ಅಂತ ಒಂದು ಪ್ರಸ್ತಾವನೆ ಇತ್ತು. ಅದು ಸಹ ವಿವಾದ ಆಯಿತು. ನಂತರ ಅದನ್ನು ಕೈ ಬಿಡಲಾಗಿತ್ತು. ಅದಾದ ನಂತರ ಲೈಸೆನ್ಸ್ ಅನ್ನು ಕೊಡಬೇಕು ತುಂಬಾ ದೊಡ್ಡ ಮಟ್ಟದಲ್ಲಿ 1968 ನಂತರ ಇದುವರೆಗೆ ಬಹುತೇಕ ಲೈಸೆನ್ಸ್ ಅನ್ನು ಕೊಡಲಾಗಿಲ್ಲ. ಹೆಚ್ಚುವರಿ ಅಬಕಾರಿ ಲೈಸೆನ್ಸ್ ಅನ್ನ ಜನಸಂಖ್ಯೆಗೆ ಆಧಾರವಾಗಿ ಕೊಡಬೇಕು ಅಂತ ಒಂದು ಪ್ರಸ್ತಾವನೆ ಸಹ ತಂದಿದ್ರು. ಈ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಅವರು ತನ್ನಂತ ವಿಚಾರಗಳು ವ್ಯಾಪಕ ವಿರೋಧಕ್ಕೆ ಮತ್ತೆ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿತ್ತು. ಹೀಗಾಗಿ ಆ ಸಂದರ್ಭದಲ್ಲೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಂಗಣ್ಣಿಗೆ ಗುರಿಯಾಗಿತ್ತು. ಅದು ಹಿಂದೆ ಆದ್ರೆ ಅರಣ್ಯ ಸಚಿವರಾಗಿ ಮುಖ್ಯಮಂತ್ರಿ ದೇವೇಗೌಡರ ಸಚಿವ ಸಂಪುಟದಲ್ಲಿ ಉತ್ತಮ ಕಾರ್ಯನಿರ್ವಹಣೆ ಮಾಡಿದಂತ ಒಂದು ಕೀರ್ತಿ HY ಮೇಟಿ ಅವರು ಸಲ್ಲುತ್ತೆ. ಒಟ್ಟಾರೆಯಾಗಿ HY ಮೇಟಿ ಅವರ ನಿಧನದಿಂದ ಆ ಒಂದು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ನಷ್ಟವಾಗಿದೆ. ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದ HY ಮೇಟಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸಚಿವರುಗಳು ಅವರು ಶ್ರದ್ಧಾಂಜಲಿಯನ್ನ ಕೋರ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಬಾಗಲಕೋಟೆ ಶಾಸಕ HY ಮೇಟಿ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. 80 ವರ್ಷ ವಯಸ್ಸಾಗಿತ್ತು. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ HY ಮೇಟಿ ಇನ್ನು ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ 1946 ಅಕ್ಟೋಬರ್ 9ರಂದು ಜನಿಸಿದ್ರು. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಬಾಗಲಕೋಟೆ DCC ಬ್ಯಾಂಕ್ ನಿರ್ದೇಶಕರಾಗಿಯೂ ಕೂಡ ಆಗಿರ್ತಾರೆ ಇವರು HY ಮೇಟಿ ಅವರು. 1989ರಲ್ಲಿ ಗುಳೇದಗುಡ್ಡ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ರು. 1994ರಲ್ಲಿ ಗುಳೇದಗುಡ್ಡದಲ್ಲಿ JDSನಿಂದ 2ನೇ ಬಾರಿ ಗೆಲುವು ಸಾಧಿಸಿ ದೇವೇಗೌಡರ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ರು. ನಂತರ 1996ರಲ್ಲಿ ಬಾಗಲಕೋಟೆ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದು 2004ರಲ್ಲಿ ಮತ್ತೆ ಗುಳೇದಗುಡ್ಡ ಕ್ಷೇತ್ರದಿಂದ ಗೆದ್ದಿದ್ರು. 2008ರಲ್ಲಿ JDS ತೊರೆದು ಕಾಂಗ್ರೆಸ್ನ ಸೇರಿರ್ತಾರೆ ಇವರು. 2008ರಲ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋಲು ಕಂಡಿರ್ತಾರೆ. ಬಳಿಕ 2013ರಲ್ಲಿ ಬಾಗಲಕೋಟೆ ಕ್ಷೇತ್ರದಿಂದ ಗೆಲುವು ಸಾಧಿಸಿದ್ರು. ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. 2018ರ ವಿಧಾನಸಭೆ ಚುನಾವಣೆಯಲ್ಲಿ HY ಮೇಟಿ ಅವರು ಸೋತಿರ್ತಾರೆ. ತದನಂತರದಲ್ಲಿ 2023ರಲ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆಲುವಿನ ನಗೆ ಬೀರಿದ್ರು. ವೆಲ್ಕಮ್ ಬ್ಯಾಕ್. ಹಿರಿಯ ಶಾಸಕರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪವನ್ನ ಸೂಚಿಸಿದ್ದಾರೆ. ಮಾಜಿ ಸಚಿವರು ಹಾಗೂ ಉತ್ತರ ಕರ್ನಾಟಕದ ಹಿರಿಯ ನಾಯಕರು ಹಾಲಿ ಶಾಸಕ HY ಮೇಟಿ ನಿಧನ ನೋವು ತರಿಸಿದೆ ಅಂತ
ಸಂತಾಪವನ್ನ ಸಿಎಂ ಸೂಚಿಸಿದ್ದಾರೆ. ಏಕೆಂದರೆ ಸಿಎಂಗೆ ಅತ್ಯಂತ ಆಪ್ತರು ಇವರು. ಹಲವು ವರ್ಷಗಳಿಂದ ಇಬ್ಬರ ನಡುವೆ ಒಡನಾಟ ಇತ್ತು. ಹೀಗಾಗಿ ಸಿಎಂ ಸಂತಾಪವನ್ನ ಸೂಚಿಸಿದ್ದಾರೆ. ಆ ವಿಷಯ ತಿಳಿದ ತಕ್ಷಣ ಇವರು ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮಾಜಿ ಸಚಿವರು ಹಾಗೂ ಉತ್ತರ ಕರ್ನಾಟಕದ ಹಿರಿಯ ನಾಯಕರು ಹಾಲಿ ಶಾಸಕ HY ಮೇಟಿ ನಿಧನ ಅತ್ಯಂತ ನೋವು ತರಿಸಿದೆ. ಆಸ್ಪತ್ರೆಗೆ ಭೇಟಿ ನೀಡಿ ಗುಣಮುಖರಾಗುವ ಭರವಸೆ ಇತ್ತು. ದೀರ್ಘಕಾಲ ಜನಪರವಾಗಿ ಕ್ಷೇತ್ರದ ಅಭಿವೃದ್ಧಿಯ ಚಿಂತಕ ಮುತ್ಸದ್ದಿ ನಾಯಕರು ನಿಧನದಿಂದ ಸಮಾಜ ಬಡವಾಗಿದೆ. ಕುಟುಂಬ ಹಾಗೂ ಅಭಿಮಾನಿಗಳಿಗೆ ದುಃಖವನ್ನ ಭರಿಸುವಂತಹ ಶಕ್ತಿ ಸಿಗಲಿ ಅಂತ ಹಿರಿಯ ಶಾಸಕರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪವನ್ನ ಸೂಚಿಸಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ಸಿಎಂ ಸಿದ್ದರಾಮಯ್ಯನವರ ಟ್ವೀಟ್ ಇದು. ಅಂದರೆ ಈ ಒಂದು ವಿಷಯ ತಿಳಿದು ಮೈಸೂರಿನಲ್ಲಿ ಸಿಎಂ ಇದ್ರು. ಸುದ್ದಿ ತಿಳಿದ ತಕ್ಷಣವೇ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ತಕ್ಷಣವೇ ಬಂದು ಆಸ್ಪತ್ರೆಗೆ ತೆರಳಿ HY ಮೇಟಿ ಅವರ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ. ಹೀಗೆ ಒಂದು ಟ್ವೀಟ್ ಕೂಡ ಹಂಚಿಕೊಂಡಿದ್ದಾರೆ. ಮಾಜಿ ಸಚಿವರು ಹಾಗೂ ಉತ್ತರ ಕರ್ನಾಟಕದ ಹಿರಿಯ ನಾಯಕರು ಹಾಲಿ ಶಾಸಕ HY ಮೇಟಿ ಅವರ ನಿಧನ ಅತ್ಯಂತ ನೋವು ತರಿಸಿದೆ. ಆಸ್ಪತ್ರೆಗೆ ಭೇಟಿ ನೀಡಿ ಗುಣಮುಖರಾಗುವಂತಹ ಭರವಸೆ ಇತ್ತು ನನಗೆ. ಆದರೆ ದೀರ್ಘಕಾಲ ಜನಪರವಾಗಿ ಕ್ಷೇತ್ರದ ಅಭಿವೃದ್ಧಿಯ ಚಿಂತಕ ಮುತ್ಸದ್ದಿ ನಾಯಕರು ನಿಧನದಿಂದ ಸಮಾಜ ಬಡವಾಗಿದೆ. ಕುಟುಂಬ ಹಾಗೂ ಅಭಿಮಾನಿಗಳಿಗೆ ದುಃಖ ಭರಿಸುವಂತಹ ಶಕ್ತಿ ಸಿಗಲಿ ಅಂತ ಹಿರಿಯ ಶಾಸಕರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ HY ಮೇಟಿ ಅವರು ನಿಧನರಾಗಿದ್ದಾರೆ. ಕೆಲವು ದಿನಗಳಿಂದ ಅಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ರು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಯಾವಾಗ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು ಅಂದರೆ ವಯೋಸಹಜ ಅನಾರೋಗ್ಯದ ಸಮಸ್ಯೆಯಿಂದ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. ಈ ವೇಳೆ ಸಿಎಂ ಕೂಡ ಭೇಟಿ ಮಾಡಿ ಅವರ ಆರೋಗ್ಯವನ್ನು ವಿಚಾರಿಸಿ ಅವರಿಗೆ ಧೈರ್ಯ ತುಂಬಿದ್ರು. ಈಗ ನಿಧನದ ಸುದ್ದಿ ಕೇಳಿ ಮತ್ತೆ ಅವರು ತಕ್ಷಣವೇ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬಾಗಲಕೋಟೆ ಶಾಸಕ HY ಮೇಟಿ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಇವರು ಬಳಲ್ತಾ ಇದ್ರು. 80 ವರ್ಷ ವಯಸ್ಸಾಗಿತ್ತು. ಉಸಿರಾಟ ಸಮಸ್ಯೆ ಇತ್ತು. ಉಸಿರಾಟದ ಸಮಸ್ಯೆಗಾಗಿ ಚಿಕಿತ್ಸೆಯನ್ನು ಕೂಡ ಪಡೀತಾ ಇದ್ರು. 1 ವಾರದ ಹಿಂದೆ ಇವರು ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಮೇಟಿ ಅವರು. ಚಿಕಿತ್ಸೆ ಫಲಿಸದೆ ಬೆಳಗ್ಗೆ 11:45ಕ್ಕೆ ಮೇಟಿ ನಿಧನರಾಗಿದ್ದಾರೆ. ರಾತ್ರಿ 8 ಗಂಟೆಗೆ ಮೃತದೇಹ ಬಾಗಲಕೋಟೆಗೆ ಆಗಮಿಸುತ್ತೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರದ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ನಾಳೆ ಬೆಳಗ್ಗೆ ತಿಮ್ಮಾಪುರ ಗ್ರಾಮದಲ್ಲಿ ಅಂದರೆ ಅವರ ಹುಟ್ಟೂರಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿ ಸೋಮಶೇಖರ್. ಇನ್ನು ಮಾಜಿ ಸಚಿವ HY ಮೇಟಿ ವಿಧಿವಶರಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಗೆ ಇವರ ಕೊಡುಗೆ ಏನು, ಜೊತೆಗೆ ಇವರ ರಾಜಕೀಯ ಜೀವನ ಹೇಗಿತ್ತು ಅಂತ? ಸಿಂಚನ, ಬಾಗಲಕೋಟೆ ಜಿಲ್ಲೆಗೆ ಇವರ ಕೊಡುಗೆ ಕೂಡ ಅಪಾರ ಅಂತ ಹೇಳಬಹುದು. ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಲವು ಮಹತ್ವದ ಹುದ್ದೆಗಳನ್ನು ಅಲಂಕರಿಸುವುದರ ಜೊತೆಗೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳ ಮೂಲಕ ಮನೆ ಮಾತಾಗಿದ್ರು ಮತ್ತು ಅನೇಕ ವಿಚಾರಗಳನ್ನ ತೆಗೆದುಕೊಂಡು ಹೋರಾಟಕ್ಕೆ ಇಳಿದು ಈ ಹಿಂದೆ ಸಂತ್ರಸ್ತರಿಗೆ ನ್ಯಾಯವನ್ನ ಕೊಡಿಸುವ ನಿಟ್ಟಿನಲ್ಲೂ ಕೂಡ ಅನೇಕ ಹೋರಾಟಗಳನ್ನ ಮಾಡಿದ್ರು. ಸದ್ಯಕ್ಕೆ ಇವರು ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರ ಗ್ರಾಮದಲ್ಲಿ ಕಳೆದ 1946 ಅಕ್ಟೋಬರ್ 9ರಂದು ಜನ್ಮಿಸ್ತಾರೆ. ಇವರ ಪತ್ನಿ ಲಕ್ಷ್ಮೀಬಾಯಿ ಮತ್ತು 2 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳಿದ್ದಾರೆ. ಮಲ್ಲಿಕಾರ್ಜುನ್ ಮತ್ತು ಉಮೇಶ್, ಬಾಯಕ್ಕ ಮೇಟಿ ಹಾಗೂ ಮಹಾದೇವಿ ಮೇಟಿ ಅಂತ 4 ಜನ ಮಕ್ಕಳು ಇವರಿಗೆ. ಇವರು ವಿದ್ಯಾರ್ಹತೆ ಕೇವಲ 7ನೇ ತರಗತಿಯನ್ನ ಓದ್ತಾರೆ. ಅರ್ಧಕ್ಕೆ ಬಿಟ್ಟು ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ನಂತರ ತಮ್ಮ ರಾಜಕೀಯ ಜೀವನವನ್ನ ಬಾಗಲಕೋಟೆ ಜಿಲ್ಲೆಯ ಬಿಲ್ಕೆರೂರು ಗ್ರಾಮದ ಮಂಡಳ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿ ನಂತರ ಅಧ್ಯಕ್ಷರಾಗಿ ಆಯ್ಕೆಯಾಗುವುದರ ಮೂಲಕ ತಮ್ಮ ರಾಜಕೀಯ ಜೀವನವನ್ನ ಆರಂಭ ಮಾಡ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಹಲವು ಮಹತ್ವದ ಹುದ್ದೆಗಳನ್ನ ಅಲಂಕರಿಸಿಕೊಳ್ತಾ ಬಂದಿದ್ದಾರೆ. ಜೊತೆಗೆ PLD ಬ್ಯಾಂಕ್ನ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ, ಅಲ್ಲಿಂದ ಮುಖ್ಯ ರಾಜಕಾರಣವನ್ನ ಆರಂಭ ಮಾಡ್ತಾರೆ. ಅದರಲ್ಲೂ ಕೂಡ ಬಾಗಲಕೋಟೆಗೆ ಈ ಹಿಂದಿನ ದಿವಂಗತ ಮಾಜಿ ಶಾಸಕ GV ಮಂಟೂರ್ ಅವರ ಮಾರ್ಗದರ್ಶನದಲ್ಲಿ ಅವರನ್ನ ಗುರುಗಳಂತ ಸ್ವೀಕಾರ ಮಾಡಿಕೊಂಡು 1989ರಲ್ಲಿ ಗುಳೇದಗುಡ್ಡ ವಿಧಾನಸಭಾ ಕ್ಷೇತ್ರದಿಂದ JDS ನಿಂದ ಸ್ಪರ್ಧೆ ಮಾಡಿ ಪ್ರಥಮ ಬಾರಿಗೆ ಗೆಲುವನ್ನ ಕಾಣ್ತಾರೆ. ನಂತರ 1994ರಲ್ಲಿ ಮತ್ತೊಮ್ಮೆ ಗುಳೇದಗುಡ್ಡ ವಿಧಾನಸಭಾ ಕ್ಷೇತ್ರದಿಂದ JDS ಪಕ್ಷದಿಂದ ಸ್ಪರ್ಧೆ ಮಾಡಿ ಅವರು ಗೆಲ್ಲುವುದರ ಮೂಲಕ ಅದೇ ಸಂದರ್ಭದಲ್ಲಿ ಮೊದಲ ಬಾರಿಗೆ ಸಚಿವರಾಗ್ತಾರೆ ಮತ್ತು 1994ರಲ್ಲಿ ದೇವೇಗೌಡರ ಸಂಪುಟದಲ್ಲಿ ಅರಣ್ಯ ಖಾತೆ ಸಚಿವರಾಗಿ ತಾವು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಜೊತೆಗೆ ಬಾಗಲಕೋಟೆಗೆ ಸಂಸದರಾಗಿ 1997ರಲ್ಲಿ ಆಯ್ಕೆ ಆಗ್ತಾರೆ. ಆಗ್ಲೂ ಕೂಡ JDS ಪಕ್ಷ ಇರುತ್ತೆ. ಅದೇ ಸಂದರ್ಭದಲ್ಲಿ 1998ರಲ್ಲಿ ಸಂಸದ ಸ್ಥಾನಕ್ಕೆ ಮತ್ತೆ ಸ್ಪರ್ಧೆ ಮಾಡಿದಾಗ ಸೋಲನ್ನ ಅನುಭವಿಸಬೇಕಾಗುತ್ತೆ. ಕಳೆದ 2004ರಲ್ಲಿ ಮತ್ತೆ ಗುಳೇದಗುಡ್ಡ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಶಾಸಕರಾಗಿ ಆಯ್ಕೆ ಆಗ್ತಾರೆ.
ನಂತರ ಸಿದ್ದರಾಮಯ್ಯನವರು ಮತ್ತು ಸದ್ಯದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಹಿಂದವನ್ನ ಹುಟ್ಟು ಹಾಕಿ ಜೆಡಿಎಸ್ ನಿಂದ ಹೊರಬಂದಾಗ ಅವರು ಕೂಡ ಸ್ವಾಮಿ ನಿಷ್ಠೆಯನ್ನ ಪ್ರದರ್ಶನ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತು ಅವರು ಕೂಡ ಜೆಡಿಎಸ್ ಪಕ್ಷವನ್ನ ಬಿಟ್ಟು ಹೊರಗೆ ಬರ್ತಾರೆ. ಕಳೆದ 2008ರಲ್ಲಿ ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಳ್ತಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಕಳೆದ 2008ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋಲನ್ನ ಅನುಭವಿಸ್ತಾರೆ. ಮತ್ತೆ 2013ರಲ್ಲಿ ಮತ್ತೆ ಬಾಗಲಕೋಟೆ ಮತಕ್ಷೇತ್ರದಿಂದ ಸ್ಪರ್ಧಿಸಿ ಕಾಂಗ್ರೆಸ್ನಿಂದ ಗೆಲುವನ್ನ ಕಾಣ್ತಾರೆ. ಮತ್ತೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಆವಾಗ ಅಬಕಾರಿ ಖಾತೆ ಸಚಿವರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. 2018ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಮತ್ತೆ ಸೋಲನ್ನ ಅನುಭವಿಸ್ತಾರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ. ಈ ಅವಧಿಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಬಾಗಲಕೋಟೆಯ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಸಂತ್ರಸ್ತರಿಗಾಗಿ ನಿರ್ಮಾಣಗೊಂಡಿರುವಂತದ್ದು. ಇದರ ಅಧ್ಯಕ್ಷರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾರೆ. ಮತ್ತೆ 2023ರಲ್ಲಿ ಕಾಂಗ್ರೆಸ್ನಿಂದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಗೆಲುವನ್ನ ಕಾಣ್ತಾರೆ. ಸದ್ಯಕ್ಕೆ ಹಾಲಿ ಶಾಸಕರಾಗಿ ಅವರು ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಜೊತೆಗೆ ಬಾಗಲಕೋಟೆಯ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಸಭಾಪತಿಯಾಗಿ ಕೂಡ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಇನ್ನು ಕಳೆದ 2016ರಲ್ಲಿ ನಡೆದಂತಹ ಒಂದು ಪ್ರಕರಣ ಅವರನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಮಾಡಿತ್ತು. ಆ ಪ್ರಕರಣ ಸಾಕಷ್ಟು ಸುದ್ದಿಯಾಗಿತ್ತು. ಆವಾಗಲೂ ಕೂಡ ಅವರು ಧೃತಿಗೆಡದೆ ಬಂದಂತಹ ಸಂದರ್ಭಗಳನ್ನ ಎದುರಿಸಿ ಮತ್ತೆ ತಮ್ಮ ರಾಜಕೀಯ ಜೀವನದಲ್ಲಿ ಪುನಶ್ಚೇತನವನ್ನ ಕಂಡುಕೊಂಡಿದ್ರು. ಆದ್ರೆ ಈಗ 80 ವರ್ಷದ ಅವಧಿಯಲ್ಲಿ ಅವರು ಸಹಜವಾಗಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಶ್ವಾಸಕೋಶದ ತೊಂದರೆಯಿಂದ ಬಳಲ್ತಾ ಇದ್ರು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಕಳೆದ ಹಲವು ದಿನಗಳಿಂದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ್ರೂ ಕೂಡ ಜಾಸ್ತಿ ಹೊರಗಡೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಕಾಣಿಸಿಕೊಂಡ್ರು ಕೂಡ ಮಹತ್ವದ ಕಾರ್ಯಕ್ರಮಗಳಲ್ಲಿ ಇರ್ತಾ ಇದ್ರು. ಅನಾರೋಗ್ಯ ಕಾಡ್ತಾ ಇತ್ತು ಎನ್ನುವ ಮಾಹಿತಿ ಇತ್ತು. ಹೀಗಾಗಿ ಕಳೆದ 15 ದಿನಗಳಿಂದ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಬಾಗಲಕೋಟೆಯ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇತ್ತು. ಆದ್ರೆ ಇಂದು ಬೆಳಗ್ಗೆ 11:45 ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ವಿಧಿವಶರಾಗಿದ್ದಾರೆ ಎನ್ನುವ ಸುದ್ದಿಯನ್ನು ಹರಡಿತು. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಮತ್ತು ಅವರ ಆಪ್ತ ಬಳಗ, ಕುಟುಂಬ ವರ್ಗದವರಲ್ಲಿ ಶೋಕ ಮಡುಗಟ್ಟಿರುವಂತದ್ದು ಆಕ್ರಂದನ ಮುಗಿಲು ಮುಟ್ಟಿದೆ. ಓಕೆ, ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಾಜಿ ಸಚಿವ HY ಮೇಟಿ ವಿಧಿವಶರಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ HY ಮೇಟಿ ಅವರು ಜನಿಸಿದ್ರು. ನಮ್ಮ ಪ್ರತಿನಿಧಿ ಕೂಡ ಆಗಲೇ ಹೇಳ್ತಾ ಇದ್ರು 1946 ಅಕ್ಟೋಬರ್ 9ರಂದು ಜನಿಸಿದ್ರು. ಇನ್ನು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಕೂಡ ಇವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಜೊತೆಗೆ ಬಾಗಲಕೋಟೆ DCC ಬ್ಯಾಂಕ್ ನಿರ್ದೇಶಕರು ಕೂಡ ಆಗಿದ್ರು HY ಮೇಟಿ ಅವರು. ಬಾಗಲಕೋಟೆ ಜಿಲ್ಲೆಗೆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ HY ಮೇಟಿ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ HY ಮೇಟಿ ಅವರು ನಿಧನರಾಗಿದ್ದಾರೆ. ಇನ್ನು ಮೇಟಿ ನಿಧನ ಹಿನ್ನೆಲೆ ಬೆಂಗಳೂರಿಗೆ ಸಿದ್ದರಾಮಯ್ಯನವರು ಕೂಡ ಆಗಮಿಸ್ತಾ ಇದ್ದಾರೆ. ಮೈಸೂರಿನಿಂದ ಅಂದರೆ ಈ ನಿಧನದ ವಿಷಯ ತಿಳಿದ ಕೂಡಲೇ ಮೈಸೂರಿನಿಂದ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೇಟಿ ಅವರ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸಿಎಂ ಭೇಟಿಯನ್ನ ನೀಡಿ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರ ಆಪ್ತರಾಗಿ ಗುರುತಿಸಿಕೊಂಡಿದ್ರು HY ಮೇಟಿ ಅವರು. ಹಾಲಿ ಶಾಸಕರು ಹಾಗೂ 2 ಬಾರಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮತ್ತು 5 ಬಾರಿ ಶಾಸಕರಾಗಿ HY ಮೇಟಿಯವರು ನಮ್ಮನ್ನು ಬೆಳಗ್ಗೆ 11:40ಕ್ಕೆ ಅಗಲಿದ್ದಾರೆ. ಅವರು ಹಾಲಿ ಶಾಸಕರಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದರು. ಯಾಕಂದರೆ ಭಾಳ ಆತ್ಮೀಯತೆಯಿಂದ ಅವ್ರು ನಮ್ಮ ಪರಿಚಯ. ಅವರು ಹಿಂದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅರಣ್ಯ ಸಚಿವರಾಗಿದ್ದರು, ಅಬಕಾರಿ ಸಚಿವರಾಗಿದ್ದರು, ಒಳ್ಳೆ ಕೆಲಸವನ್ನು ಮಾಡ್ತಾ ಬಂದಿತ್ತು. ಇವಾಗಲೂ ಕೂಡ ಸುಮಾರು ಬಹುಶಃ ಹಿಂದಿನ ವಾರ ಅವರಿಗೆ ಆರಾಮಿದ್ದರೆ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಅವರು ಹೋಗಿ ಭೇಟಿಯಾಗಿದ್ದರು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯೆ ಉಮಾಶ್ರೀ ಅಮ್ಮ ಜಾಯಿನ್ ಆಗಿದ್ದಾರೆ ದೂರವಾಣಿ ಸಂಪರ್ಕದ ಮೂಲಕ. ನಮಸ್ತೆ ಅಮ್ಮ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಇನ್ನು ಮಾಜಿ ಸಚಿವ HY ಮೇಟಿ ಅವರು ವಿಧಿವಶರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ನೀವು ಯಾವ ರೀತಿ ಸ್ಮರಿಸ್ತೀರಾ ಅಂತ? ನನಗೆ ಬಾಗಲಕೋಟೆ ಜಿಲ್ಲೆಗೆ ಅವರ ಸಂಪರ್ಕ ಬಹಳ ಏನಂತೀವಿ ಆತ್ಮೀಯವಾದಂತಹ ಒಂದು ಸಂಬಂಧಗಳು ಬೆಳೆಯಿತು ನಮ್ಮಲ್ಲಿ.
ಅವರಿಗೂ ಕೂಡ ಒಂದು ಕಮಿಟ್ಮೆಂಟ್ ಆಫ್ ಡೌನ್ ಟ್ರಾಡರ್ಸ್ ಬಗ್ಗೆ ಮತ್ತೆ ಅವಕಾಶರಹಿತ ಸಮುದಾಯಗಳ ಬಗ್ಗೆ ಇದರದ್ದೆಲ್ಲ ಒಂದು ಸಿದ್ಧಾಂತದಲ್ಲಿ ಬಂದಂಥದವರು. ಸೊ ನಾನು ಅಲ್ಲಿಗೆ ಹೋದಾಗಲೂ ಕೂಡ ನನ್ನ ಬಹಳ ಪ್ರೀತಿಯಿಂದ ಕಂಡಿದ್ರು ಮತ್ತೆ ನನಗೆ ಮಾರ್ಗದರ್ಶನ ಮಾಡ್ತಿದ್ರು. ಏನೇ ನಾನು ಕೇಳಿದ್ರು ಕೂಡ ಇಲ್ಲ ಅಂತ ಹೇಳ್ತಿರ್ಲಿಲ್ಲ, ಸಹಾಯ ಮಾಡ್ತಿದ್ರು. ಹೀಗೆ ಒಡನಾಟ ಇತ್ತು. ಅವರನ್ನು ಅದು ನಮ್ಮ ಕುಟುಂಬದ ಒಬ್ಬ ಸದಸ್ಯ ಅನ್ನೋ ರೀತಿಯಲ್ಲಿ ಆಮೇಲೆ ಅಪ್ಯಾಯವಾದಂತಹ ಒಂದು ವಾತಾವರಣ ನಮ್ಮ ಬದುಕಿ ಕಲ್ಪಿಸ್ಕೊಳ್ತಿದ್ರು. ಮನೆಗಳು ಹೋದ್ರೆ ಸ್ವಂತ ತಮ್ಮ ಕುಟುಂಬದೇನೋ ಅನ್ನೋ ಕೇಂದ್ರ ಕಾಪಾಡ್ತಿದ್ರು. ಒಟ್ಟಾರೆಗೆ ಅಂತಹ ಜನ ಸಿಗೋದು ಕಷ್ಟವಿದೆ. ಅಮ್ಮ, ಇನ್ನು ಕೊನೆಯದಾಗಿ ನೀವು ಯಾವಾಗ ಅವ್ರನ್ನ ಭೇಟಿ ಆಗಿದ್ರಿ ಅಂತ? ಇವಾಗ ಕಮಿಟಿ ಮೀಟಿಂಗ್ ಬಂದಿತ್ತು. ಕಮಿಟಿ ಮೀಟಿಂಗ್ ಸ್ವಲ್ಪ ಆರಾಮಿಲ್ಲ ನಾನು. ಹೌದಮ್ಮ ಆರಾಮಿಲ್ಲ ಅಂದೆ. ಮತ್ತೆ ಯಾಕೆ ಬರಕ್ ಹೋದ್ರೆ ಮೀಟಿಂಗಿಗೆ? ಸುಮ್ಮನೆ ರೆಸ್ಟ್ ಮಾಡ್ಬೇಕಲ್ಲ ಅಂತ. ಇಲ್ಲ 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 ನಾನು ಈಗ ಹೋಗ್ತೀನಿ, ಈಗ ಹೋಗಿ ರೆಸ್ಟ್ ಮಾಡ್ತೀನಿ ಬಾ. ನಾನು ಮೈಸೂರಿಗೆ ವಾರ್ಡ್ ನಮ್ಮ ಭೇಟಿ ಮಾಡಿದ್ದೆ. ಒಬ್ರು ತಿಳ್ಕೊಂಡು ವಿಚಾರಿಸ್ತೀನಿ ಹೇಳಿ ಕಟ್ಕೊಂಡ್ವಿ. ನಮ್ಮನ್ನ ಆಗ್ರಹಿಸಿದ್ರು. ಹಿರಿಯರಾಗಿ ಎಲ್ಲವನ್ನೂ ಹಾಯಿಸ್ಕೊಂಡು ಹೋಗ್ಬೇಕು. ಅದು ಪಕ್ಷದ ಅಥವಾ ಕ್ಷೇತ್ರದ ವಿಚಾರ ಅವರ ಸಮುದಾಯದ ಆಗ್ಬೋದು. ಭಾರಿ ಮನುಷ್ಯ ಎಲ್ಲವನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತವ್ರು, ನಿರ್ವಹಣೆ ಮಾಡ್ಬೇಕು. ಅವ್ರು ಹಂಗ ನಿಭಾಯಿಸಿದ್ರು ಏನಪ್ಪ ಯಾವೆಲ್ಲ ನಮ್ದು ಇದ್ದ ಬಂದ್ರು ಒಂಥರ ಏನೋ ತಲೆ ಸೇಡುಕು ನಾವು ಮತ್ತೊಂದು ಮಾಡಿ ಸಂಘರ್ಷ ಹೆದರಿಲ್ಲ. ಕೂಲಾಗೆಲ್ಲ ಮಾಡ್ಕೊಂಡು ಕಲಿದ್ರೆ ಮಾಡ್ಕೊಂಡು ಮುಂದೆ ಹೋಗ್ತಿರೋರು. ಅದು ಅದನ್ನ ನಮ್ಗೂ ಹೇಳ್ತಿದ್ರು. ಹಂಗೆಲ್ಲ ಇರಲ್ಲ ರಾಜಕಾರಣದಾಗ. ಇವೆಲ್ಲ ಆಗ್ತಿರ್ತಾವ, ಮುಂದ್ ಹೋಗ್ತಿರ್ಬೇಕು, ಬಹಳ ತಲೆ ಕೆಡ್ಸ್ಕೊಳಂಗಿಲ್ಲ, ಹಿಂಗ ಅಂದ್ಬಿಡೋರು. ಓಕೆ, ಥ್ಯಾಂಕ್ ಯು ಉಮಾಶ್ರೀ ಅಮ್ಮ, ಜಿ ಕನ್ನಡ ನ್ಯೂಸ್ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಎಸ್, ಉಮಾಶ್ರೀ ಅಮ್ಮ ಕೂಡ ಹೇಳ್ತಾ ಇದ್ರು, ಸರಳ ಸಜ್ಜನ ವ್ಯಕ್ತಿತ್ವದ ನಾಯಕರು ಇವರು ಅಂತ. ಬಾಗಲಕೋಟೆ ಜಿಲ್ಲೆಗೆ ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾರೆ HY ಮೇಟಿ ಅವರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಜೊತೆಗೆ CM ಜೊತೆಗೆ ಆಪ್ತವಾಗಿ ಗುರುತಿಸಿಕೊಂಡಿದ್ರು. ಬಹಳಷ್ಟು ವರ್ಷಗಳಿಂದ CM ಜೊತೆ ಇವರ ಒಡನಾಟ ಇತ್ತು. ರಾಜಕೀಯ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾರೆ, ಸಾಕಷ್ಟು ಸೇವೆಯನ್ನು ಕೂಡ ಮಾಡಿದ್ದಾರೆ. ಅನಾರೋಗ್ಯದಿಂದ ಕಾಂಗ್ರೆಸ್ನ ಹಿರಿಯ ಶಾಸಕ HY ಮೇಟಿ 80 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳನ್ನು. HY ಮೇಟಿ ಅವರನ್ನ ಖಾಸಗಿ ಆಸ್ಪತ್ರೆಯಲ್ಲಿ CM ಸಿದ್ದರಾಮಯ್ಯ ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದ್ರು. ಇನ್ನು ಈ ನಿಧನದ ಸುದ್ದಿ ತಿಳಿದ ತಕ್ಷಣ CM ಅವರು ಈಗ ಮೈಸೂರಿನಲ್ಲಿದ್ದರು. ಮೈಸೂರಿನಿಂದ ತಕ್ಷಣವೇ ಬೆಂಗಳೂರಿಗೆ ಹೊರಟಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿ HY ಮೇಟಿ ಅವರ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ. ಜೊತೆಗೆ ಒಂದು ಟ್ವೀಟ್ ಮೂಲಕವೂ ಕೂಡ ತಮ್ಮ ಸಂತಾಪವನ್ನು ಸೂಚಿಸಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು HY ಮೇಟಿ ಅವರು. ಇವರು ತಿಮ್ಮಾಪುರದಲ್ಲಿ 1946 ಅಕ್ಟೋಬರ್ 9ರಂದು ಜನಿಸಿದ್ರು. ಜೊತೆಗೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಬಾಗಲಕೋಟೆ DCC ಬ್ಯಾಂಕ್ ನಿರ್ದೇಶಕರಾಗಿಯೂ ಕೂಡ HY ಮೇಟಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ.